ಅಂದ್ರೆ ಇಲ್ಲಿ ಬೆಲ್ಲದ ನೀರು ಹಾಕಿದ ತಕ್ಷಣ ಬೇವಿನ ಮರ ಏನು ಸಿಹಿಯಾಗಿರೋ ಹಣ್ಣು. ಈಗ ಸಿಂಹ ಬಂದ್ಬಿಟ್ಟು ಬೇಟೆ ಆಡ್ಕೊಂಡು ತಿನ್ಬೇಕು, ಅದೇ ಅದ್ರ ಧರ್ಮನೇ ಅದು. ತಿನ್ನಲ್ಲ, ಬೇಟೆ ಆಡ್ಕೊಂಡೇ ತಿನ್ನಲ್ಲ, ಅದಕ್ಕದು ಹಿಂಸೆ ಅಥವಾ ಅದು ಅಧರ್ಮ ಅಂತಲ್ಲ ಅದ್ರದ್ದು, ಅದ್ರ ಧರ್ಮನೇ ಅದು. ಹಂಗೆ ಬೇವಿಂದು ಅಷ್ಟೇನೆ ಅದು. ಅದು ನಾವ್ ಎಷ್ಟೇ ಬೆಲ್ಲದ ನೀರು ಹಾಕಿದ್ರು ಅಂದ್ರೆ ಕೆಲವೊಂದು ಬದಲಾಯಿಸ್ಕೊಳ್ಳೋದಿಲ್ಲ ಅಂತ ಹೇಳೋದಕ್ಕೆ ಇದನ್ನ ಈ ವಚನದಲ್ಲಿದೆ. ಹಾಗೆ ಕಸ್ತೂರಿಯ ಲೇಪವಿತ್ತಡೆ ಅಂದ್ರೆ ನಾವೆಷ್ಟೇ ಸುಗಂಧನ ಈರುಳ್ಳಿ ಮೇಲೆ ಹಾಕಿದ್ರು ಕೂಡ ಅದು ತನ್ನ ದುರ್ಗಂಧನ ಬಿಡೋದಿಲ್ಲ ಅಂತ. ಅದು ದುರ್ಗಂಧ ಅಲ್ಲ, ಈರುಳ್ಳಿ ಅದು ಆದ್ರೆ ಅದರದ್ದು ಸ್ವಭಾವ ಅದು. ಆ ಒಂದು ಪರಿಮಳ ಬರೋದು ಈರುಳ್ಳಿಯಿಂದ, ಅದ್ರ ಸ್ವಭಾವ ಅದು. ಹಾಗೆ ಕಸುಗಾಯಿನ ನಾವು ಹಿಚುಗ್ಬಿಟ್ಟು ಮಾಡಿದ್ರೆ ಅದು ಹಣ್ಣಿಗೆ ಸಮನಾಗೋದಿಲ್ಲ. ಅದು ಮಾಗ್ಬಿಟ್ಟು ಹಣ್ಣಾದ್ರೇನೆ ಅದು ಹಣ್ಣಾಗುತ್ತೆ. ನಾವು ಕಾಯಿನ ಎಷ್ಟು ಹಿಚುಗ್ ಮೆತ್ತ ಮಾಡಿ ಹಣ್ಣು ಮಾಡ್ಬಿಟ್ಟಿದೀನಿ ಅಂದ್ರೆ ಹಣ್ಣಾಗಲ್ಲ ಅದು. ಹಂಗೆ ಮನಸ್ಸಿನಲ್ಲಿ ಕಿರಿತನ ಇಟ್ಕೊಂಡ್ಬಿಟ್ಟು, ಕಿರಿಯ ಮನದ ಮಾನವಂಗೆ ಬಹಿರಂಗದ ಪರಿ ಸಂಸ್ಕಾರವೇನು ಅಂದ್ರೆ ತನ್ನ ಮನಸ್ಸಲ್ಲಿ ಸಣ್ಣತನ ಇಟ್ಕೊಂಡ್ಬಿಟ್ಟು ಅಯ್ಯೋ ಅದೇನೋ, ಅಯ್ಯೋ ಇದೇನೋ, ಹಂಗೇನು ಹಿಂಗೇನು ಅಂತ ಅನ್ಕೊಳ್ಳೋರಿಗೆ ಅದ್ರ ವ್ಯಾಲ್ಯೂಸ್ ಗೊತ್ತಿರಲ್ಲ. ಅಲ್ಲಿ ಅಂದ್ರೆ ಈಗ ನಾವಿಲ್ಲಿ ಬರ್ತೀವಿ, ಏನ್ ಮಹಾ ದೊಡ್ಡದೇನು ಸತ್ಸಂಗಕ್ಕೆ ಹೋಗಿ ಏನು ಉದ್ಧಾರ ಆಗ್ಬಿಡ್ತಾರೆ ಇವರು, ಅದು ಸಣ್ಣ ಮನಸ್ಸು. ಹಂಗೆ ಅನ್ಕೊಳ್ಳೋರ್ದು ಸಣ್ಣ ಮನಸ್ಸು. ಇಲ್ಲಿ ಬಂದು ನಾವೇನು ಕಲ್ತ್ಕೊಂಡ್ವಿ, ಏನು ಮಾಡ್ಕೊಂಡ್ವಿ ಅನ್ನೋದು ನಮಗೆ ಗೊತ್ತಿರುತ್ತೆ ಅಷ್ಟೇ. ಅದು ಏನು ಮಾಡ್ತಿದೀವಿ ಅಂತ ಅಂದ್ರೆ ಕಿರಿಯ ಮನದ ಮಾನವಂಗೆ ಅಂದ್ರೆ ಅವ್ನ ಮನಸ್ಸಲ್ಲಿ ಸಣ್ಣತನ ತುಂಬ್ಕೊಂಡ್ಬಿಟ್ಟಿರ್ತಾನೆ. ಅವನಿಗೆ ಬಹಿರಂಗದ ಕಡೆ ಸಂಸ್ಕಾರ ಇರಲ್ಲ, ಅವನ ಸ್ವಭಾವ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅದು ಕೆಲವ್ರ ಸ್ವಭಾವನೇ ಹಂಗಿರುತ್ತೆ. ಅಂದ್ರೆ ಎಲ್ಲಾದ್ರ ಬಗ್ಗೆನೂ ಕೀಳಾಗೆ ಯೋಚನೆ ಮಾಡ್ತಿರ್ತಾರೆ, ಕೆಳಮಟ್ಟದಲ್ಲೇ ನೋಡ್ತಿರ್ತಾರೆ. ಅಂದ್ರೆ ಮನಸ್ಸಿದ್ದಂತೆ ಮಾದೇವ, ಅವ್ರ ಮನಸ್ಸು ಹೆಂಗಿರುತ್ತೆ ಹಂಗೆ ಹೊರಗೆ ಬರ್ತಿರುತ್ತೆ ವಿಚಾರಗಳು. ಅವ್ರು ಯಾವಾಗ ತಮ್ಮ ಮನಸ್ಸಲ್ಲಿ ಸಣ್ಣತನ ಇಟ್ಕೊಂಡಿರ್ತಾರೋ ಬೇರೆದೆಲ್ಲಾವುದೋ ಅವ್ರಿಗೆ ಸಣ್ಣದಾಗಿ ಕಾಣ್ತಾ ಹೋಗುತ್ತೆ. ಅವನು ಭವಿಯಾಗಿರ್ತಾನಷ್ಟೇ. ಅಂದ್ರೆ ಈ ಭೂಮಿಗೆ ಸಂಬಂಧಪಟ್ಟಂಗೆ ಎಲ್ಲ ಬರೀ ಏನು ದ್ವೇಷ, ಅಸೂಯೆ, ಸಣ್ಣತನ ಇಟ್ಕೊಂಡಿರ್ತಾನೆ. ಭಕ್ತನಾಗೋದಿಲ್ಲ ಅವನು, ಭವಿಯಾಗಿರ್ತಾನಲ್ಲದೆ ಭಕ್ತನಪ್ಪನೇ ಅಂತ ಹೇಳ್ಬಿಟ್ಟು ಬಸವಣ್ಣವ್ರ ಇದರಲ್ಲಿ